Good morning, children. Dear children, in your previous class, you have to learn define algebraic expressions, what are variables, constants and coefficients, then like terms and unlike terms, and types of algebraic expressions like monomial, binomial, and trinomial, then polynomials with examples. And solved exercise 12.1 two main problems. Now let's start. In exercise 12.1 take third main. I will read the problem, listen carefully. Identify the numerical coefficients of terms other than constants in the following expressions. ಸೊ ಪ್ರಾಬ್ಲಮ್ ಏನಿದೆ, ಇಲ್ಲಿ ಕೊಟ್ಟಿರೋವಂಥ ಈಕ್ವೇಷನ್ಸ್ ಟೋಟಲಿ 9 ಎಕ್ಸ್ಪ್ರೆಷನ್ಸ್ ಇದೆ. ಸೊ ಆ 9 ಎಕ್ಸ್ಪ್ರೆಷನ್ಸಲ್ಲಿ ನಾವು ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ನ ಐಡೆಂಟಿಫೈ ಮಾಡಿ ಅಂತೇಳಿ ಕೇಳಿದ್ದಾರೆ. ಸೊ ದೆನ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇರೋವಂಥ ಟರ್ಮ್ಸ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಅದರಲ್ಲಿರೋವಂಥ ನ್ಯೂಮರಿಕಲ್ ಟರ್ಮ್ನ ಐಡೆಂಟಿಫೈ ಮಾಡಿ. ನ್ಯೂಮರಿಕಲ್ ಟರ್ಮ್ ಮೀನ್ಸ್ ಕಾನ್ಸ್ಟ್ಯಾಂಟ್ ಟರ್ಮ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಫಸ್ಟ್ ವಿ ಹ್ಯಾವ್ ಟು ರೈಟ್ ಕಾಲಮ್ ವೈಸ್. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಎಕ್ಸ್ಪ್ರೆಷನ್, ನೆಕ್ಸ್ಟ್ ಥರ್ಡ್ ಕಾಲಮ್ ಟರ್ಮ್ಸ್, ದೆನ್ ನೆಕ್ಸ್ಟ್ ಫೋರ್ತ್ ಕಾಲಮಲ್ಲಿ ಕೋಎಫಿಷಿಯೆಂಟ್ಸ್. ಸೊ ಫಸ್ಟ್ ಒಂದು ಪ್ರಾಬ್ಲಮ್ ಏನಿದೆ, 5 ಮೈನಸ್ 3t ಸ್ಕ್ವೇರ್ ಇದೆ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಫಸ್ಟ್ ಒನ್ ಎಕ್ಸ್ಪ್ರೆಷನ್. ಫಸ್ಟ್ ಕಾಲಮ್ ಲಿಸನ್, 5 minus 3t square given expression. So first we have to identify the numerical coefficient of term. ಅಂದರೆ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇರೋವಂಥ ಟರ್ಮ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೈನಸ್ 3t ಸ್ಕ್ವೇರ್ ಇಸ್ ದ ಟರ್ಮ್. ಇಲ್ಲಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇದೆ. ಸೊ ಹಾಗಾಗಿ ನಾನು ಆ ಟರ್ಮ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ವಿ ಹ್ಯಾವ್ ಟು ರೈಟ್ ದ numerical coefficient term minus 3t square, then identify the numerical coefficient. ಇದು ಮೈನಸ್ 3t ಸ್ಕ್ವೇರ್ ಅಲ್ಲಿ ಈ ಕಾನ್ಸ್ಟೆಂಟ್ ಟರ್ಮ್ ಯಾವುದಿದೆ, ಕಾನ್ಸ್ಟೆಂಟ್ ಯಾವುದು, ವೇರಿಯಬಲ್ ಯಾವುದು, -3 ಇಸ್ ದ ಕಾನ್ಸ್ಟೆಂಟ್ ಆರ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ. ಈ ಟಿ ಸ್ಕ್ವೇರ್ನ ವೇರಿಯಬಲ್ ಕೋಎಫಿಷಿಯೆಂಟ್ ಅಂತ ತೊಗೊಳ್ತೀವಿ. ನಿಮಗೆ ಪ್ರಾಬ್ಲಮಲ್ಲಿ ಕೇಳಿರೋದೇನು, ನ್ಯೂಮರಿಕಲ್ ಕೋಎಫಿಷಿಯೆಂಟ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿರೋದ್ರಿಂದ ಸೊ ನೀವೇನು ಮಾಡ್ತೀರಾ, ಅಲ್ಲಿ -3ನ ಕನ್ಸಿಡರ್ ಮಾಡಬೇಕಾಗುತ್ತೆ. -3 ಇಸ್ ದ ನ್ಯೂಮರಿಕಲ್ ಕೋಎಫಿಷಿಯೆಂಟ್. ಅದೇ ವೇರಿಯಬಲ್ ಕೋಎಫಿಷಿಯೆಂಟ್ ಕೇಳಿದರೆ ಟಿ ಸ್ಕ್ವೇರ್ನ ಕನ್ಸಿಡರ್ ಮಾಡಬೇಕಿತ್ತು. ನಮಗೆ ಕೇಳಿರೋದಿಲ್ಲಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂದರೆ ಅಂಕೆಗಳ ಸಹಗುಣಾಂಕ, ಅಂದರೆ ಅಂಕೆ ಇರುವಂತಹ ಒಂದು ಸಹಗುಣಾಂಕ ಯಾವುದಿದೆ, -3 ಇಸ್ ದ ನ್ಯೂಮರಿಕಲ್ ಕೋಎಫಿಷಿಯೆಂಟ್. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಪ್ರಾಬ್ಲಮ್, 1 ಪ್ಲಸ್ t square plus t cube. First we have to write the numerical coefficients. ಇಲ್ಲಿ ಅದರ್ ದ್ಯಾನ್ ಕಾನ್ಸ್ಟ್ಯಾಂಟ್ ಅಂತ ಕೇಳಿದ್ದಾರೆ. ಇಲ್ಲಿ ಮೇಲ್ಗಡೆ ನೀವು ಫಸ್ಟ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು. ಅದರ್ ದ್ಯಾನ್ ಕಾನ್ಸ್ಟ್ಯಾಂಟ್ ಅಂದರೆ ಕಾನ್ಸ್ಟ್ಯಾಂಟ್ ಟರ್ಮ್ ಇರೋದನ್ನ ಬಿಟ್ಟು ಉಳಿದಿರೋವಂಥ ಟರ್ಮ್ಸಲ್ಲಿ ನ್ಯೂಮರಿಕಲ್ ಟರ್ಮ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಒನ್ನಲ್ಲಿ 5 ಕಾನ್ಸ್ಟ್ಯಾಂಟ್. ಸೊ ಅದನ್ನ 5 ಬಿಟ್ಬಿಟ್ಟು ಅದರ್ ದ್ಯಾನ್ ಅಂತ ಕೇಳಿರೋದ್ರಿಂದ -3t ಸ್ಕ್ವೇರ್ ತೊಗೊಂಡಿದ್ವಿ. ಅದೇ ರೀತಿ ಸೆಕೆಂಡ್ ಒಂದು ಎಕ್ಸ್ಪ್ರೆಷನಲ್ಲೂ ಕೂಡ 1 ಇಸ್ ಅ ಕಾನ್ಸ್ಟ್ಯಾಂಟ್. 1ನ ಬಿಟ್ಟು ರಿಮೈನಿಂಗ್ ಟರ್ಮ್ಸ್ ಏನಿದೆ, ಟಿ ಆ್ಯಂಡ್ ಟಿ ಸ್ಕ್ವೇರ್ ದೆನ್ ಟಿ ಕ್ಯೂಬ್, ವಿ ಹ್ಯಾವ್ ಟು ರೈಟ್ 3 ಟರ್ಮ್ಸ್, ಟಿ ಸ್ಕ್ವೇರ್ ಆ್ಯಂಡ್ ಟಿ ಕ್ಯೂಬ್. ಸೊ ನೆಕ್ಸ್ಟ್ ಕೋಎಫಿಷಿಯೆಂಟ್, ನ್ಯೂಮರಿಕಲ್ ಕೋಎಫಿಷಿಯೆಂಟ್. ನಿಮಗೆ ಯಾವುದು ಇಲ್ಲಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಮ್ಯಾಮ್ ನಮಗೆ ಕಾಣಿಸ್ತಾ ಇಲ್ಲ, ಯಾವುದೂ ಇಲ್ಲ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಅನ್ನಿಸ್ಬೋದು. ಬಟ್ ನಾನು ಹೇಳಿದ್ದೆ ನಿಮಗೆ ಅಲ್ಲಿ ಯಾವುದೇ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇಲ್ಲ, ಓನ್ಲಿ ವೇರಿಯಬಲ್ ಇದೆ ಅಂದರೆ ಅದರ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಏನಾಗಿರುತ್ತೆ, 1 ಇರುತ್ತೆ. ಸೊ ನೆಕ್ಸ್ಟ್ ಟಿ ಸ್ಕ್ವೇರ್ ಇದೆ. ಟಿ ಸ್ಕ್ವೇರ್ ಮೀನ್ಸ್ ಟಿ ಇಂಟು ಟಿ, ಟಿನ ಕೋಎಫಿಷಿಯೆಂಟು 1 ಇಂಟು 1 1 1. ಸೊ ನೆಕ್ಸ್ಟ್ ಬಂದು ಟಿ ಕ್ಯೂಬ್ ಮೀನ್ಸ್ ದ ಟಿ ಇಂಟು ಟಿ, ಟಿನ ಕೋಎಫಿಷಿಯೆಂಟ್ 1 ಆದರೆ 1 ಇಂಟು 1 1 ಎಷ್ಟು ಟೈಮ್ ನೀವು ಮಲ್ಟಿಪ್ಲೈ ಮಾಡಿ ವಿ ಗೆಟ್ ದ ಫೈನಲಿ 1. ನಮಗೆ ಅಲ್ಲಿ 1 ಸಿಗುತ್ತೆ. ಹಂಗಾಗಿ ಟಿ ಕ್ಯೂಬ್ನ ಕೋಎಫಿಷಿಯೆಂಟ್ ಕೂಡ 1 ಆಗಿದೆ. ಸೊ ಮೂರದು ಕೂಡ ನೀವು ಯಾವುದು 3 ಟರ್ಮ್ಸ್ ಕನ್ಸಿಡರ್ ಮಾಡಿದ್ದೀವಲ್ಲ, ಸೊ ಆ 3 ಟರ್ಮ್ಸ್ನ ಕೋಎಫಿಷಿಯೆಂಟ್ ಏನಾಗಿದೆ, 1, ಟಿನ ಕೋಎಫಿಷಿಯೆಂಟ್ 1, ಟಿ ಸ್ಕ್ವೇರ್ದು 1, ಟಿ ಕ್ಯೂಬ್ದು
1. Next, third one, x plus 2xy plus 3y. ಸೊ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಯಾವುದೂ ಇಲ್ಲ, ಮೂರು ಕೂಡ ವೇರಿಯಬಲ್ ಟರ್ಮ್ ಇರೋವಂಥ ಟರ್ಮ್ ಇದೆ. ವಿ ಹ್ಯಾವ್ ಟು ರೈಟ್ 3 ಟರ್ಮ್ಸ್ x and 2xy then 3y. We have to write first, we have to write 3 terms in the column terms ಅಲ್ಲೇ ಬರೀಬೇಕು. ಸೊ ನೆಕ್ಸ್ಟ್ ಬಂದು x ನ ಕೋಎಫಿಷಿಯೆಂಟ್. ಸೊ ಅಲ್ಲಿ x ಇದೆ, ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಏನೂ ಇಲ್ಲ. ವಿ ಹ್ಯಾವ್ ಟು ಕನ್ಸಿಡರ್ ಕೋಎಫಿಷಿಯೆಂಟ್ ಈಸ್ 1. ನೆಕ್ಸ್ಟ್ 2xy ನ ನ್ಯೂಮರಿಕಲ್ ಕೋಎಫಿಷಿಯೆಂಟು ಯು ನೋ ದಟ್, ಗೊತ್ತು ನಿಮಗೆ, ಅಲ್ಲಿದೆ, ಅದನ್ನು ಐಡೆಂಟಿಫೈ ಮಾಡ್ತೀವಿ. ಯಾವುದಿದೆ? ಸೊ 2 is the numerical coefficient. Next, third one, 3y. So y variable, constant ಬಂದು 3, constant term 3, coefficient 3. Next, fourth one, 100m plus 1000n. First we have to write the terms. In this expression having two terms, it has two terms. We have to write two terms separately, 100m and 1000n. So m and n are the variables, 100 and 1000 are the constants. So agar coefficient of first term ಏನಇದೆ 100, then second term coefficient of 1000 ಎನ್ನಲ್ಲಿ 1000 is the coefficient. Next, fifth one problem, minus p square q square plus 7pq. So first we have to write the terms. First one term is minus p square q square, then second one term is 7pq. It has two terms, they are minus p square q square and 7pq. Then we have to write coefficient of first term. ಇಲ್ಲಿ ಯಾವುದೇ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಇಲ್ಲ, ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಈಸ್ 1. -1 ಸೈನ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಮೈನಸ್ನ ಕೊಟ್ಟಾಗ ನೀವು ಅಲ್ಲಿ ನ್ಯೂಮರಿಕಲ್ ಟರ್ಮ್ಗೆ ಮೆನ್ಷನ್ ಮಾಡಲೇಬೇಕು, ಮಸ್ಟ್ ವಿ ಹ್ಯಾವ್ ಟು ರೈಟ್. ನೆಕ್ಸ್ಟ್ ಸೆಕೆಂಡ್ ಒನ್ 7pq. 7pq ಅಲ್ಲಿ 7 ಇಸ್ ದ ಕೋಎಫಿಷಿಯೆಂಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್ 1.2a plus 0.8b. It has two terms, they are 1.2a and 0.8b. So first term having coefficient is 1.2, second term as coefficient is 0.8. Next, seventh one is 3.14 r square. It has having only one expressions. Which type of expression? Monomial, because it contain only one term, so it is called monomial. In this expression having one term 3.14 r square, ಇಲ್ಲಿ r ಮಿಸ್ ಆಗಿದೆ, ಸೊ r square ನ ಬರೀಬೇಕು. ಸೊ ಹಾಗಾದರೆ ಕೋಎಫಿಷಿಯೆಂಟ್ ಬಂದ್ಬಿಟ್ಟು 3.14. ಓಕೆ, ಶಲ್ ವಿ ಮೂವ್ ನೆಕ್ಸ್ಟ್ ಒನ್ ಪ್ರಾಬ್ಲಮ್. ಫೋರ್ತ್ ಮೈನಲ್ಲಿ listen carefully, identify terms which contain x and give the coefficient of x. ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ಸಲ್ಲಿ ಎಕ್ಸ್ ಇರೋವಂಥ ಟರ್ಮ್ಸ್ನ ಐಡೆಂಟಿಫೈ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಟರ್ಮ್ಸ್ ವಿಚ್ ಕಂಟೈನ್ ಎಕ್ಸ್, ದೆನ್ ರೈಟ್ ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್. ಅಲ್ಲಿ ಏನು ಕೇಳಿದ್ದಾರೆ, ಕೊಟ್ಟಿರೋಂಥ ಒಂದು ಎಕ್ಸ್ಪ್ರೆಷನ್ನ ತಗೊಂಡು ಅದರಲ್ಲಿ ಎಕ್ಸ್ ಇರೋವಂಥ ಟರ್ಮ್ಸ್ನ ಫಸ್ಟ್ ಐಡೆಂಟಿಫೈ ಮಾಡಿ, ದೆನ್ ಮತ್ತೆ ಎಕ್ಸ್ನ ಕೋಎಫಿಷಿಯೆಂಟ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಒಂದು ಪ್ರಾಬ್ಲಮ್, ಇಲ್ಲಿ ಟೋಟಲ್ ಆಗಿ 7 ಎಕ್ಸ್ಪ್ರೆಷನ್ಸ್ ಇದೆ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಡ್ರಾ ದ ಕಾಲಮ್. ಫಸ್ಟ್ ಒನ್ ಸೀರಿಯಲ್ ನಂಬರ್, ಸೆಕೆಂಡ್ ಒನ್ ಎಕ್ಸ್ಪ್ರೆಷನ್, ಥರ್ಡ್ ಒನ್ ಟರ್ಮ್ಸ್, ಫೋರ್ತ್ ಒನ್ ಕೋಎಫಿಷಿಯೆಂಟ್ ಆಫ್ ಎಕ್ಸ್. ಫಸ್ಟ್ ಒನ್ ಈಸ್ ಫಸ್ಟ್ ಎಕ್ಸ್ಪ್ರೆಷನ್ y square x plus y. See here, y square x plus y. Given expression are here. First we have to write the term, x term which contain x. ಯಾವ ಒಂದು ಟರ್ಮಲ್ಲಿ x ಇದೆಯೋ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. See here, y square x plus y. It has two terms. First term contain x. Second term
ಡಸ್ ನಾಟ್ ಕಂಟೈನ್. ಇಲ್ಲೇನಾಗಿದೆ, ಫಸ್ಟ್ ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ಇಲ್ಲ, ಫಸ್ಟ್ ಟರ್ಮಲ್ಲಿ ಎಕ್ಸ್ ಇದೆ. ನಮಗೆ ಎಕ್ಸ್ ಇರೋವಂಥ ಟರ್ಮ್ನ ನಾವು ಬರೀಬೇಕಾಗುತ್ತೆ. ಹಾಗಾದರೆ ಯಾವುದಿದೆ, ವೈ ಸ್ಕ್ವೇರ್ ಎಕ್ಸ್. ವಿ ಹ್ಯಾವ್ ಟು ರೈಟ್ ವೈ ಸ್ಕ್ವೇರ್ ಎಕ್ಸ್. ಸೊ ನೆಕ್ಸ್ಟ್ ಐಡೆಂಟಿಫೈ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ಕೋಎಫಿಷಿಯಂಟ್ ಮೀನ್ಸ್ ರಿಮೈನಿಂಗ್ ಟರ್ಮ್ ಅಂತ ಹೇಳ್ತೀನಿ. ಸೊ ಎಕ್ಸ್ನ ಬಿಟ್ಟರೆ ಉಳಿದಿದ್ದೇನು, ವೈ ಸ್ಕ್ವೇರ್. ಕೋಎಫಿಷಿಯಂಟ್ ಆಫ್ ಎಕ್ಸ್, ವೈ ಸ್ಕ್ವೇರ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ನಾನು ಎಕ್ಸ್ನ ತೆಗೆದ್ರೆ ಉಳಿದಿರೋವಂಥ ಟರ್ಮ್ಸ್ನ ನಾವಲ್ಲಿ ಇರೋವಂಥ ಫ್ಯಾಕ್ಟರ್ಸ್ನ ನಾವು ಏನು ಹೇಳ್ತೀವಿ, ಕೋಎಫಿಷಿಯಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಸಹ ಗುಣಾಂಕಗಳು. ಎಕ್ಸ್ನ ಜೊತೆಗೆ ಗುಣಿಸಲ್ಪಟ್ಟಿರೋದು ಯಾವುದು, ವೈ ಸ್ಕ್ವೇರ್ ಇದೆ. ವೈ ಸ್ಕ್ವೇರ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ದೆನ್ ಸೆಕೆಂಡ್ ಒನ್, 13y square minus 8yx. It has two terms. Which term contain x? Second term, minus 8yx. First we have to write the minus 8yx. Coefficient of x. x na tegidre ಉಳಿದಿದ್ದು minus remaining factors minus 8y. The minus 8y is the coefficient of x ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, x plus y plus 2. It has three terms. First term having contain x ಅಂತ ಹೇಳ್ತೀವಿ, which contain x. So first term x. Then coefficient of x. x ನ ಕೋಎಫಿಷಿಯಂಟ್ ಏನಿಲ್ಲ ಅಂದರೆ 1 ಇದೆ. 1ನ ನಾವು x ನ ಕೋಎಫಿಷಿಯಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್, 5 plus z plus zx. So it has, ಲಿಸನ್, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಎಕ್ಸ್ ಅಂತ ಹೇಳಿ ತೊಗೊಂಡಿದ್ದಾರೆ, ಇದನ್ನು ಝೆಡ್ ಎಕ್ಸ್, ಎಕ್ಸ್ ಪ್ಲಸ್ ಝೆಡ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಪ್ರಾಬ್ಲಮಲ್ಲಿ ಬಂದು ಝೆಡ್ಡೇ ಇರೋದು, ಝೆಡ್ ಎಕ್ಸ್ ಅಷ್ಟೇ ಕನ್ಸಿಡರ್ ಮಾಡಬೇಕು. ಸೊ ಇದು ಎಕ್ಸು ಬರೋದಿಲ್ಲ. ಇಟ್ ಹ್ಯಾಸ್ ಓನ್ಲಿ ಒನ್ ಟರ್ಮ್. ಯಾವ್ದು ಬರುತ್ತೆ, ಝೆಡ್ ಎಕ್ಸು ಅಷ್ಟನ್ನೇ ನೀವು ಕನ್ಸಿಡರ್ ಮಾಡ್ಕೊಳ್ತೀರಾ. ಸೊ ಹಾಗಾದರೆ ಈ ಝೆಡ್ ಎಕ್ಸಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ಝೆಡ್ಡನ್ನ ಕನ್ಸಿಡರ್ ಮಾಡಬೇಕು. ಸೊ ಫಸ್ಟ್ ಒನ್ ಇದು ಬರಲ್ಲ, ಎಕ್ಸ್ ಇಲ್ಲ, ಇದನ್ನು ಬರೆಯೋದು ಬೇಡ. ಸೊ ನೆಕ್ಸ್ಟ್ ಒನ್ ಯಾವುದಿದೆ, ಸೆಕೆಂಡ್ ಒನ್ ಕನ್ಸಿಡರ್ ಮಾಡಿ. ಝೆಡ್ ಎಕ್ಸ್ ಕಂಟೈನ್ ಏನಾಗಿದೆ, ಎಕ್ಸ್ನ ವೇರಿಯಬಲ್ನ ಹೊಂದಿದೆ. ಸೊ ಹಂಗಾಗಿ ಝೆಡ್ ಎಕ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ವೇರಿಯಬಲ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ತಗೊಳ್ಳೋದಾದರೆ ಝೆಡ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ನೆಕ್ಸ್ಟ್ ಫಿಫ್ತ್ ಒನ್, 1 plus x plus xy. It has three terms. So it is called trinomial. Trinomial ಅಲ್ಲಿ x ಇರೋಂಥ ಕೋಎಫಿಷಿಯಂಟ್. ಆ್ಯಕ್ಚುಲಿ ಇದು ಎಕ್ಸ್ ಇಲ್ಲಿ ಬರಬೇಕಿತ್ತು, ಇಲ್ಲಿ ಹೋಗಿದೆ ನೋಡಿ. ಸೊ ಫೋರ್ತ್ ಒಂದು ಪ್ರಾಬ್ಲಮ್ಗೆ ಹೋಗ್ಬಿಟ್ಟಿದೆ, ಅದು ಈ ಫಿಫ್ತ್ ಒಂದು ಪ್ರಾಬ್ಲಮಿಗೆ ಬರಬೇಕಿತ್ತು. ಎಕ್ಸ್ ಇರೋವಂಥ ಟರ್ಮ್ಸ್ ಇಲ್ಲಿ 2 ಟರ್ಮ್ಸ್ ಬರುತ್ತೆ. ಎಕ್ಸ್ ಆ್ಯಂಡ್ ಮೌಸ್ ಪಾಯಿಂಟನ್ನ ಅಬ್ಸರ್ವ್ ಮಾಡಿ, ಎಕ್ಸ್ ಆ್ಯಂಡ್ ಎಕ್ಸ್ ವೈ 2 ಟರ್ಮ್ಸ್ ಈ ಕಡೆ ಬರಬೇಕಿತ್ತು. ಸೊ ಹಾಗಾಗಿ ಎಕ್ಸ್ ಆ್ಯಂಡ್ ಎಕ್ಸ್ ವೈನ ನಾವು 2 ಟರ್ಮ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ನ ಕೋಎಫಿಷಿಯಂಟು 1 ಇಲ್ಲಿದೆ, ಎಕ್ಸ್ನ ಕೋಎಫಿಷಿಯಂಟು 1, ಎಕ್ಸ್ ವೈನ ಕೋಎಫಿಷಿಯಂಟು ವೈ. ಸೊ ಇದು ಈ ಒಂದು ಸ್ಟೆಪ್ನ ತೆಗೆದು ಈ ಒಂದು ಕಾಲಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಕ್ಸ್ತ್ ಒಂತ್, 12xy² plus 25. ಸೊ ಫಸ್ಟ್ ಟರ್ಮ್ ಹ್ಯಾವಿಂಗ್ ಎಕ್ಸ್ ಹೊಂದಿರೋದು ಫಸ್ಟ್ ಟರ್ಮ್, ಹಾಗಾಗಿ ವಿ ಹ್ಯಾವ್ ಟು ರೈಟ್ 12xy². ಸೊ ಎಕ್ಸ್ನ ಕೋಎಫಿಷಿಯಂಟು 12y². 12y² is the coefficient of x. Next, seventh one, 7x plus xy². 2 terms having x factor. ಅಲ್ಲಿ ಎಕ್ಸ್ನ ಎರಡು ಟರ್ಮ್ಸ್ ಕೂಡ ಒಂದಿದೆ, ಹಾಗಾಗಿ ವಿ ಹ್ಯಾವ್ ಟು ರೈಟ್ 2 terms, 7x and xy². ಫಸ್ಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಫಸ್ಟ್ ಟರ್ಮಲ್ಲಿ, ಇನ್ ದಿಸ್ ಫಸ್ಟ್ ಟರ್ಮಲ್ಲಿ ಹೇಳೋದಾದರೆ 7 is the coefficient of x. ಇಲ್ಲಿ y² is the coefficient of x. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಫೋರ್ತ್ ಮೇನಲ್ಲಿ ಸಬ್ ಕ್ವಶನ್ B1 ಇದೆ. ಅಲ್ಲಿ ಏನು ಮಾಡಿದ್ವಿ ನಾವು, ಎಕ್ಸ್ನ ಒಂದು ಕೋಎಫಿಷಿಯಂಟ್ನ ಐಡೆಂಟಿಫೈ ಮಾಡಿದ್ವಿ. ಅದೇ ರೀತಿಯಾಗಿ ಐಡೆಂಟಿಫೈ ದ ಟರ್ಮ್ಸ್ ವಿಚ್ ಕಂಟೈನ್ y² ಆ್ಯಂಡ್ ಗಿವ್ ದ ಕೋಎಫಿಷಿಯಂಟ್ ಆಫ್ y². ಇಲ್ಲಿ y² ಇರೋವಂಥ ಟರ್ಮ್ಸ್ನ ಐಡೆಂಟಿಫೈ ಮಾಡಬೇಕು ಆ್ಯಂಡ್ ದೆನ್ ವಿ ಹ್ಯಾವ್ ಟು ರೈಟ್ ದ ಕೋಎಫಿಷಿಯಂಟ್ ಆಫ್ y². ಕೋಎಫಿಷಿಯಂಟ್ ಆಫ್ y² ಬರಿತಾ ಹೋಗಬೇಕು. ಫಸ್ಟ್ ಒನ್ 8 minus xy² ಇದೆ. ಸೊ ಹಾಗಾದರೆ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಫಸ್ಟ್ ಎಕ್ಸ್ಪ್ರೆಷನ್ 8 minus xy². ಸೊ minus xy² ಆಸ್ ಹ್ಯಾವಿಂಗ್ ಕಂಟೈನ್ y² ಅಂತ ಹೇಳ್ತೀವಿ. ದಿಸ್ ಟರ್ಮ್ ಕಂಟೈನ್
ವೈ ಸ್ಕ್ವೇರ್. ಸೊ ಹಾಗಾದರೆ ಈ ಸೆಕೆಂಡ್ ಟರ್ಮ್ ಏನಾಗಿದೆ, ವೈ ಸ್ಕ್ವೇರ್ನ ಹೊಂದಿದೆ. ಹಾಗಾಗಿ ನಾವು ಆ ಒಂದು ಟರ್ಮ್ನ ಬರಿಬೇಕಾಗುತ್ತೆ, ಮೈನಸ್ ಎಕ್ಸ್ ವೈ ಸ್ಕ್ವೇರ್. ಹಾಗಾದ್ರೆ ವೈ ಸ್ಕ್ವೇರ್ನ ಕೋಎಫಿಷಿಯೆಂಟ್ ಅಂದರೆ ವೈ ಸ್ಕ್ವೇರ್ನ ಬಿಟ್ಟು ಉಳಿದಿದ್ದು ರಿಮೈನಿಂಗ್ ಫ್ಯಾಕ್ಟರ್ ಏನಿದೆ, ಮೈನಸ್ ಎಕ್ಸ್. ದ ಕೋಎಫಿಷಿಯೆಂಟ್ ಆಫ್ ವೈ ಸ್ಕ್ವೇರ್ ಈಸ್ ಮೈನಸ್ ಎಕ್ಸ್. Next, second one, 5y square plus 7x. First term having y square. So first we have to write the terms 5y square. 5y square. So y square na bitre ಉಳಿದಿದ್ದು ಯಾವುದು ನಿಮಗೆ ಕೋಎಫಿಷಿಯೆಂಟ್ ಯಾವ್ದು ಬರುತ್ತೆ, ರಿಮೈನಿಂಗ್ ಫ್ಯಾಕ್ಟರು 5. 5 is the coefficient of y square. Next, third one, 2x square y minus 15xy square plus 7y square. ಸೊ ಇಲ್ಲಿ ವೈ ಅಷ್ಟೇ ಕೇಳಿದ್ದಾರೆ, ಫಸ್ಟ್ ಒನ್ನಲ್ಲಿ ವೈ ಇದೆ, ನಾವು ಕನ್ಫ್ಯೂಸ್ ಆಗಬಾರ್ದು. ವೈ ಸ್ಕ್ವೇರ್ನ ಕೋಎಫಿಷಿಯೆಂಟ್ ಕೇಳಿದ್ದಾರೆ. ಹಾಗಾದರೆ ದೀಸ್ ಟೂ ಟರ್ಮ್ಸ್ ಹ್ಯಾವಿಂಗ್ ವೈ ಸ್ಕ್ವೇರ್, ಈ ಎರಡು ಟರ್ಮಲ್ಲಿ ವೈ ಸ್ಕ್ವೇರ್ ಇದೆ. ಫಸ್ಟ್ ಟರ್ಮಲ್ಲಿ ವೈ ಇದೆ, ಬಟ್ ನಮಗೆ ಕೇಳಿರೋದು ವೈ ಸ್ಕ್ವೇರ್ ಇದೆ. ಹಾಗಾಗಿ ನಾವು ಸೆಕೆಂಡ್ ಒನ್ ಥರ್ಡ್ ಒನ್ ಟರ್ಮ್ಸ್ನ ಬರಿತಾ ಹೋಗ್ತೀವಿ. ಮೈನಸ್ 15xy ಸ್ಕ್ವೇರ್ ಆ್ಯಂಡ್ 7y ಸ್ಕ್ವೇರ್. ಸೊ ಹಾಗಾದ್ರೆ ವೈ ಸ್ಕ್ವೇರ್ನ ಬಿಟ್ಟು ರಿಮೈನಿಂಗ್ ಟರ್ಮ್ ಏನಿದೆ, ಮೈನಸ್ 15x. Minus 15x is the coefficient of y square. Next, second term ಅಲ್ಲಿ 7y square ಇದೆ, 7 is the coefficient of y square. Next, fifth main, classify into monomials, binomials and trinomials. ಸೊ ಅಲ್ಲಿ ಏನು ಹೇಳಿದ್ದಾರೆ, ಕ್ಲಾಸಿಫಿಕೇಷನ್ ಮಾಡಿ ಅಂತ ಕೇಳಿದ್ದಾರೆ. ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ಸಪ್ರೇಟ್ ಮಾಡ್ತಾ ಹೋಗಬೇಕು. ಟೋಟಲಿ 12 ಎಕ್ಸ್ಪ್ರೆಷನ್ಸ್ ಇದೆ. ಆ 12 ಎಕ್ಸ್ಪ್ರೆಷನ್ನ ನಾವು ಯಾವ ಒಂದು ಕ್ಲಾಸಿಫಿಕೇಷನ್, ಯಾವ ಟೈಪ್ ಆಫ್ ಬೈನೋಮಿಯಲ್ ಆರ್ ಟ್ರೈನೋಮಿಯಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಐಡೆಂಟಿಫೈ ಮಾಡಬೇಕು. ಕ್ಲಾಸಿಫಿಕೇಷನ್ ಕೇಳಿದರೆ ಇಲ್ಲಿ ನಾವು ಅದನ್ನು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಏನಿದೆ, 4y ಮೈನಸ್ 7z ಇದೆ. ಇಟ್ ಹ್ಯಾಸ್ ಟೂ ಟರ್ಮ್ಸ್ ವಿಚ್ expression having two terms are called binomial. ಯಾವ ಎಕ್ಸ್ಪ್ರೆಷನ್ಸಲ್ಲಿ ಟೂ ಟರ್ಮ್ಸ್ ಇದೆ ಅದನ್ನು ನಾವು ಬೈನೋಮಿಯಲ್ ಅಂತ ಹೇಳ್ತೀವಿ. ಆಲ್ರೆಡಿ ನಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಎಕ್ಸ್ಪ್ರೆಷನ್ಸ್ ಹೇಳ್ಬೇಕಾದ್ರೆ ಅಲ್ಲಿ 1 ಇದ್ದರೆ ಮಾನೋಮಿಯಲ್, 2 ಎಕ್ಸ್ಪ್ರೆಷನ್ಸ್ 2 ಟರ್ಮ್ಸ್ ಇದ್ದರೆ ಬೈನೋಮಿಯಲ್, 3 ಟರ್ಮ್ಸ್ ಇದ್ದರೆ 3 ಅನ್ಲೈಕ್ ಟರ್ಮ್ಸ್ ಇದ್ದರೆ ಟ್ರೈನೋಮಿಯಲ್ ಅಂತೇಳಿ ಹೇಳ್ತಾ ಹೋಗಿದ್ದೀನಿ. ಅದೇ ರೀತಿ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ವೈ ಸ್ಕ್ವೇರ್ ಇದೆ. ವೈ ಸ್ಕ್ವೇರ್ ಅನ್ನೋದು ಒಂದು ಸಿಂಗಲ್ ಟರ್ಮ್ ಅಂದಾಗ ನಾವೇನು ಹೇಳ್ತೀವಿ, ಮಾನೋ ಮೀನ್ಸ್ ಒಂದಿದೆ. ಸೊ ಆ್ಯನ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ಓನ್ಲಿ ಒನ್ ಟರ್ಮ್, ಇಟ್ ಈಸ್ ಕಾಲ್ಡ್ ಮಾನೋಮಿಯಲ್. ನೆಕ್ಸ್ಟ್ ಥರ್ಡ್ ಒನ್, ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ, ಆ್ಯನ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ 3 ಟರ್ಮ್ಸ್, ಸೊ ಆರ್ ಕಾಲ್ಡ್ ಟ್ರೈನೋಮಿಯಲ್. ನೆಕ್ಸ್ಟ್ 100, ಒಂದು ಕಾನ್ಸ್ಟಂಟ್ ಟರ್ಮ್ನ ಕೊಟ್ಟಿದ್ದಾರೆ. ಸೊ ಕಾನ್ಸ್ಟಂಟ್ ಟರ್ಮ್ ಓನ್ಲಿ ಸಿಂಗಲ್ ಟರ್ಮ್ ಇರೋದ್ರಿಂದ ಇಟ್ ಈಸ್ ಆಲ್ಸೋ ಮಾನೋಮಿಯಲ್. ನೆಕ್ಸ್ಟ್ ಎ ಬಿ ಮೈನಸ್ ಎ ಮೈನಸ್ ಬಿ ಇದೆ, ಸೊ ಟ್ರೈನೋಮಿಯಲ್, 3 ಟರ್ಮ್ಸ್ ಇರೋದ್ರಿಂದ. ನೆಕ್ಸ್ಟ್ 5 ಮೈನಸ್ 3t, ಇಟ್ ಹ್ಯಾಸ್ 2 ಟರ್ಮ್ಸ್, ಬೈನೋಮಿಯಲ್. ನೆಕ್ಸ್ಟ್ 4p ಸ್ಕ್ವೇರ್ ಕ್ಯೂ ಮೈನಸ್ 4pq ಸ್ಕ್ವೇರ್, ಸೊ ಇಟ್ ಹ್ಯಾಸ್ 2 ಟರ್ಮ್ಸ್, ಬೈನೋಮಿಯಲ್. ನೆಕ್ಸ್ಟ್ seventh one, 7mn, it has having only one term, are called monomial. Next, z square minus 3z plus 8, it has 3 terms, are called trinomial. Next, a square plus b square, an expression having only 2 terms are called binomial. Next, z square plus z, it is also called binomial because an expression having 2 terms. Next, 12th one, 1 plus x square ide, it has 3 terms, an expression having 3 terms are called trinomial. So next one is, state whether a given pair of terms is a like or unlike terms. ಇಲ್ಲಿ 1 by 1 ಒಂದು ಪೇರ್ನ ಕೊಡ್ತಾ ಹೋಗ್ತಾರೆ. ಸೊ ಕೊಟ್ಟಿರೋಂಥ ಪೇರ್ ಏನಾಗಿದೆ, ಲೈಕ್ ಆರ್ ಅನ್ಲೈಕ್, ಸಜಾತಿಯ ಪದಗಳ ಅಥವಾ ವಿಜಾತಿಯ ಪದಗಳು ಅಂತೇಳಿ ನೀವು ಕನ್ನಡದಲ್ಲಿ ಐಡೆಂಟಿಫೈ ಮಾಡ್ತೀರಾ, ಸಜಾತಿಯ ಪದಗಳು ಮತ್ತು ವಿಜಾತಿಯ ಪದಗಳು ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ಟರ್ಮ್ಸ್ನ ಐಡೆಂಟಿಫೈ ಮಾಡಬೇಕು. ಸೊ ಅದು ಲೈಕ್ ಆರ್ ಅನ್ಲೈಕ್ ಅಂತ ಹೇಳ್ಬಿಟ್ಟು. ಫಸ್ಟ್ ಒನ್, read the observe first one problem, 1 and 100. First problem having 2 terms are constant terms.
one term have the same algebraic factor, they are called like terms. Because these terms are like term. ಎರಡು ಕೂಡ ಕಾನ್ಸ್ಟೆಂಟ್ ಇರೋದ್ರಿಂದ ನಾನು ಅದನ್ನು ಲೈಕ್ ಟರ್ಮ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, -7x ಆ್ಯಂಡ್ 5/2x. ನಾವಲ್ಲಿ ಕಾನ್ಸ್ಟೆಂಟ್ ಟರ್ಮ್ನ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಏನಿದೆ, ವೇರಿಯಬಲ್ನ ಕನ್ಸಿಡರ್ ಮಾಡಬೇಕು. ಫಸ್ಟ್ ಟರ್ಮ್ ಹ್ಯಾವಿಂಗ್ ಎಕ್ಸ್, ಸೆಕೆಂಡ್ ಟರ್ಮ್ ಆಲ್ಸೋ ಹ್ಯಾವಿಂಗ್ ಹೆಕ್ಸ್, ಸೇಮ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ ಇದೆ. ಸೊ ಹಾಗಾಗಿ ನಾವು ಏನು ಹೇಳ್ತೀವಿ, like terms. One term have the same algebraic factors, they are called like terms. Next, third one, -29x and -29y. These two terms having different algebraic factors, they are called unlike terms. ಇಲ್ಲಿ x ಇದೆ, ಇಲ್ಲಿ y ಇದೆ. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀನಿ, ಇದನ್ನು ವಿಜಾತೀಯ ಬೀಜ ಪದಗಳು ಅಂತೇಳಿ ಕರಿತೀವಿ. ವಿಜಾತೀಯ ಬೀಜ ಪದಗಳು. ಸೊ ಅಲ್ಲಿ ಅನ್ಲೈಕ್ ಟರ್ಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್ ಡಿಫ್ರೆಂಟ್ ಇದೆ, ಸೇಮ್ ಇದ್ರೆ ಲೈಕ್ ಟರ್ಮ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಇದ್ರೆ ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್, ಫೋರ್ತ್ ಒನ್, 14xy ಆ್ಯಂಡ್ 42yx. ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಈ ಎಕ್ಸ್ ಮತ್ತು ವೈನ ಇಂಟರ್ಚೇಂಜ್ ಮಾಡಿದ್ದಾರೆ. ನೋಡಿ, ಎಕ್ಸ್ ವೈ ಇರೋದನ್ನ y(x) ಅಂತ ಬರೆದಿದ್ದಾರೆ. ಬೋತ್ ಟರ್ಮ್ಸ್ ಹ್ಯಾವಿಂಗ್ ಸೇಮ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್. ಇಲ್ಲಿ ಎಕ್ಸ್ ವೈ ಇದೆ, ಇಲ್ಲಿ ಕೂಡ ಎಕ್ಸ್ ವೈ ಇದೆ. y(x) ಅಂತ ಬರೆದಿದ್ದಾರೆ, ಬಟ್ ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ ಅಲ್ಲಿ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ನ ಈ ಕಡೆ ಬರೆದು ವೈ ಈ ಕಡೆ, ಯಾವುದಾದ್ರೂ ಆಲ್ಟರ್ನೇಟ್ ಬರೆದ್ರೂ ಕೂಡ ಅದರ ವ್ಯಾಲ್ಯೂ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಬಿಕಾಸ್ ಟೂ ಟರ್ಮ್ಸ್ ಹ್ಯಾವಿಂಗ್ ಸೇಮ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್, ದೇ ಆರ್ ಕಾಲ್ಡ್ ಲೈಕ್ ಟರ್ಮ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, 4m²p ಆ್ಯಂಡ್ 4mp². ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, m² ಇದೆ, ಇಲ್ಲಿ m ಇದೆ. ಸೊ ನಾನು ಹೇಳಿದ್ದೆ ಸೇಮ್ ಎಕ್ಸ್ಪೋನೆಂಟ್ ಇರಬೇಕು, ಸೇಮ್ ಪವರ್ ಇರಬೇಕು. ಸೇಮ್ ಎಕ್ಸ್ಪೋನೆಂಟು ಸೇಮ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ ಇದ್ದರೆ ಮಾತ್ರ ನಾವು ಅದನ್ನ ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ಇಲ್ಲಿ p ಇದೆ, ಇಲ್ಲಿ p² ಇದೆ, ಇಲ್ಲಿ m² ಇದೆ, ಇಲ್ಲಿ m ಇದೆ, ಅಂದರೆ ಡಿಫ್ರೆಂಟ್ ಇದೆ. ಅದರ ಒಂದು ಆಲ್ಜಿಬ್ರಿಕ್ ಫ್ಯಾಕ್ಟರ್ ಸೇಮ್ ಇದೆ, ಆದರೆ ಅದೇನಾಗಿದೆ, ಅಲ್ಲಿರೋವಂಥ ಈ ಪವರ್ ಅಂತ ಹೇಳ್ತೀವಿ ನಾವು, ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. ಇಲ್ಲಿ m² ಇದೆ, ಇಲ್ಲಿ m⁴ ಏನಿಲ್ಲ ಅಂದರೆ 1 ಇದೆ, ಡಿಫ್ರೆಂಟ್ ಇದೆ. ಸೇಮ್ ಎಕ್ಸ್ಪೋನೆಂಟ್ ಇದ್ದು ಸೇಮ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ ಇದ್ದರೆ ಮಾತ್ರ ನಾವು ಅದನ್ನು ಏನು ಹೇಳ್ತೀವಿ, ಒಂದು ಸೇಮ್ ವೇರಿಯಬಲ್ಲು ಸೇಮ್ ಎಕ್ಸ್ಪೋನೆಂಟ್ ಇದ್ದರೆ ಮಾತ್ರ ಲೈಕ್ ಟರ್ಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಡಿಫ್ರೆಂಟ್ ಇರೋದ್ರಿಂದ ಇಲ್ಲಿ m² ಇದೆ, ಇಲ್ಲಿ m ಇದೆ, ಇಲ್ಲಿ p ಇದೆ, ಇಲ್ಲಿ p² ಇದೆ. ಸೊ ಹಾಗಾಗಿ ದ ಟರ್ಮ್ಸ್ ಹ್ಯಾವ್ ದ ಡಿಫ್ರೆಂಟ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್, ದೇ ಆರ್ ಕಾಲ್ಡ್ ಅನ್ಲೈಕ್ ಟರ್ಮ್ಸ್. ನೆಕ್ಸ್ಟ್ ಒನ್, 12xz ಆ್ಯಂಡ್ 12x²z². ನಿಮಗೆ ಇಲ್ಲಿ ಕೂಡ ಒಂದು ಕನ್ಫ್ಯೂಷನ್ ಆಗಿಟ್ಟಿದ್ದಾರೆ. ಯಾಕೆ ಅಂದರೆ ಈ ಕಾನ್ಸ್ಟೆಂಟ್ ಟರ್ಮ್ನ ಸೇಮ್ ತೊಗೊಂಡಿದ್ದಾರೆ. 12, ಇಲ್ಲಿ 12 ಇದೆ, ನಾವು ಇದನ್ನು ಕಂಪ್ಯಾರಿಸನ್ ಮಾಡೋ ಆಗಿಲ್ಲ. ಸೊ ನಮಗೆ ಬೇಕಾಗಿರೋದು ಓನ್ಲಿ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್. ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್ ಏನಿದೆ, xz ಇದೆ, ಇಲ್ಲಿ ಕೂಡ xz ಇದೆ, ಆದರೆ ಅದರ ಎಕ್ಸ್ಪೋನೆಂಟ್ ಡಿಫ್ರೆಂಟ್ ಪವರ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಇದನ್ನು ಅನ್ಲೈಕ್ ಟರ್ಮ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ದ ಟರ್ಮ್ಸ್ ಹ್ಯಾವ್ ಡಿಫ್ರೆಂಟ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್, ದೇ ಆರ್ ಕಾಲ್ಡ್ ಅನ್ಲೈಕ್ ಟರ್ಮ್ಸ್. ನೆಕ್ಸ್ಟ್, ಸೆವೆಂತ್ ಒನ್, ಐಡೆಂಟಿಫೈ ದ ಲೈಕ್ ಟರ್ಮ್ಸ್ ಇನ್ ದ ಫಾಲೋಯಿಂಗ್. ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ಸಲ್ಲಿ ಲೈಕ್ ಟರ್ಮ್ಸ್ನ ಗ್ರೂಪ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾದರೆ ಒನ್ ಟರ್ಮ್ ಹ್ಯಾವ್ ದ ಸೇಮ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್, ದೇ ಆರ್ ಕಾಲ್ಡ್ ಲೈಕ್ ಟರ್ಮ್ಸ್. ಯಾವ ಒಂದು ಟರ್ಮ್ಸಲ್ಲಿ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್ ಸೇಮ್ ಇದೆಯೋ ಅವನ್ನೆಲ್ಲ ನಾವು ಲೈಕ್ ಟರ್ಮ್ಸ್ ಅಂತ ಕರಿಬೋದು. ಅದರ ಉದಯ ಯಾವ್ದ್ಯಾವುದು, ಲಿಸನ್ ನೋಡಿ, -xy². xy² ಇರೋವಂಥ ಫ್ಯಾಕ್ಟರ್ನ ಸರ್ಚ್ ಮಾಡಬೇಕು, ಹುಡುಕ್ಬೇಕು. ಎಲ್ಲಿದೆ xy² ಎಲ್ಲಿದೆ? ಎಸ್, ದಿಸ್ ಒನ್, 2xy². xy² ಕಾಮನ್ ಇದೆ, ಹಾಗಾಗಿ -x² ಆ್ಯಂಡ್ 2x² ಆರ್ ಲೈಕ್ ಟರ್ಮ್ಸ್. ನೆಕ್ಸ್ಟ್, -4yx². -4yx² ಆ್ಯಂಡ್ 20xy². ನೀವು ನೋಡಿ, ಇಲ್ಲಿ x² ಈಚೆ ಆಗಿರ್ಬೋದು, ಆದ್ರೆಲ್ಲ ಸೇಮ್ ಇದೆ. ಇಲ್ಲಿ x² ಇದೆ, ಇಲ್ಲಿ ಕೂಡ x² ಇದೆ, ಇಲ್ಲಿ y ಇದೆ, ಇಲ್ಲಿ y ಇದೆ. ಸೊ ದೀಸ್ ಟೂ ಟರ್ಮ್ಸ್ ಆರ್ ಲೈಕ್ ಟರ್ಮ್ಸ್. ನೆಕ್ಸ್ಟ್, 8x². ನೆಕ್ಸ್ಟ್ ಒನ್, -11x². ನೆಕ್ಸ್ಟ್, -6x². These three terms having same algebraic factors. So these are the like terms. Next one, 7y and y. 7y and y, two terms. Y another two terms. These two terms are like terms. Next, 100x, -100x and 3x. -100x and 3x. These two are like terms. Next one, -11yx. -11yx and 2xy.
minus 11yx and 2xy. ಸೊ ಅಲ್ಲಿ ವಿ ಹ್ಯಾವ್ ಟು ರೈಟ್ ದ ಸೇಮ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್ ಯಾವುದಿದೆ, ಮೈನಸ್ 11yx ಆ್ಯಂಡ್ 2xy. xy ಇದೆ, ಇಲ್ಲಿ ಕೂಡ xy ಇದೆ. ದೀಸ್ ಟು ಆರ್ ಲೈಕ್ ಟರ್ಮ್ಸ್. ಈ ಥರ ನಾವು ಏನು ಮಾಡ್ತೀವಿ, ಇಲ್ಲಿ ಸಜಾತಿಯ ಬೀಜ ಪದಗಳಿರೋಂತಹ ಪದಗಳನ್ನು, ಟರ್ಮ್ಸ್ನ ನಾವು ಐಡೆಂಟಿಫೈ ಮಾಡಿ ಗ್ರೂಪ್ ಮಾಡ್ತಾ ಹೋದ್ವಿ ಲೈಕ್ ಟರ್ಮ್ಸ್ನ. ನೆಕ್ಸ್ಟ್ ಒನ್ B1. ಸೊ ಅಲ್ಲಿ 7th ಮೈನಲ್ಲಿ ಸಬ್ ಕ್ವಶನ್ ಎ ಆಯಿತು. ನೆಕ್ಸ್ಟ್ 7th ಮೈನಲ್ಲಿ ಸಬ್ ಕ್ವಶನ್ ಬಿ. ಸೊ ಇಲ್ಲಿ ಕೂಡ ಕೆಲವೊಂದು ಟರ್ಮ್ಸ್ನ ಎಕ್ಸ್ಪ್ರೆಷನ್ಸ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಾವೇನು ಮಾಡ್ತೀವಿ, ಇಲ್ಲಿ ಗ್ರೂಪ್ ಮಾಡ್ತಾ ಹೋಗ್ತೀವಿ ಲೈಕ್ ಟರ್ಮ್ಸ್ನ. ವೆನ್ ದ ಟರ್ಮ್ ಹ್ಯಾವ್ ದ ಸೇಮ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ಸ್ ದೇ ಆರ್ ಕಾಲ್ಡ್ ಲೈಕ್ ಟರ್ಮ್ಸ್. ಸೊ ಯಾವ್ದ್ಯಾವ್ದೆಲ್ಲ ಇದೆ, 10pq, ನೆಕ್ಸ್ಟ್ 7qp. ಪಿ ಕ್ಯೂ ಇರೋದನ್ನ ಆಚೆ ಈಚೆ ಮಾಡಿದ್ದಾರೆ ಅಷ್ಟೆ. ಸೊ ಅಲ್ಲಿ ಪಿ ಕ್ಯೂ ಇರೋದನ್ನ QP ಅಂತ ಹೇಳಿದ್ದಾರೆ. ದೆನ್ ನೆಕ್ಸ್ಟ್ 78 QP, 78 QP. ಅಲ್ಲಿ ಪಿ ಕ್ಯೂ ಕಾಮನ್ ಇರೋವಂಥ 3 ಫ್ಯಾಕ್ಟರ್ಸ್ ಆರ್ ಲೈಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ 7p, ಪಿಗೆ ರಿಲೇಟೆಡ್ ಆಗಿ ಯಾವುದಿದೆ ಸರ್ಚ್ ಮಾಡಬೇಕು ನೀವು. ಸೊ ಯಾವುದಿದೆ, ಇಲ್ಲಿದೆ ನೋಡಿ, 2405p. ನಾವು ಕಾನ್ಸ್ಟೆಂಟ್ ನೋಡಿ ನಿಮಗೆ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಈ ಫಸ್ಟ್ ಟರ್ಮಲ್ಲಿ 7 ಇದೆ, ಇಲ್ಲಿ 2405 ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಕಾನ್ಸ್ಟೆಂಟ್ ಎಷ್ಟೇ ಲಾರ್ಜರ್ ನಂಬರ್ ಆಗಿರಲಿ ಸ್ಮಾಲರ್ ನಂಬರ್ ಆಗಿರಲಿ, ಬಟ್ ನಾವು ವಿ ಹ್ಯಾವ್ ಟು ನಾಟ್ ಕನ್ಸಿಡರ್ಡ್ ಅಂತ ಹೇಳ್ತೀವಿ. ಅಲ್ಲಿ ಅದನ್ನು ಕನ್ಸಿಡರ್ ಮಾಡಲ್ಲ. ವಿ ಹ್ಯಾವ್ ಟು ಓನ್ಲಿ ಕನ್ಸಿಡರ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ p. ಓಕೆ, ದಿಸ್ ಒನ್ ಇಸ್ p. ದೀಸ್ ಆರ್ ದ ಲೈಕ್ ಟರ್ಮ್. ನೆಕ್ಸ್ಟ್ ಒನ್ 8q. ಕ್ಯೂ ಇರೋವಂಥ ಟರ್ಮ್ ಯಾವುದಿದೆ, ಕ್ಯೂ 100q ಇದೆ ಇಲ್ಲಿ. ಎಸ್, ಮೈನಸ್ ಇಲ್ಲಿದೆ, ಮೈನಸ್ 100q. 8q ಆ್ಯಂಡ್ ಮೈನಸ್ 100q. these two terms having same algebraic factors, so these are the like terms. Next, p square minus p square q square, minus p square q square. ಇಲ್ಲಿದೆ ನೋಡಿ, p square q square, 12p square minus p square q square ಗೆ ಲೈಕ್ ಟರ್ಮು 12q square p square. ನೆಕ್ಸ್ಟ್ minus 23. ಸೊ ಇಲ್ಲಿ ಓನ್ಲಿ ಕಾನ್ಸ್ಟ್ಯಾಂಟ್ ಟರ್ಮ್ ಇದೆ. ಕಾನ್ಸ್ಟ್ಯಾಂಟ್ ಟರ್ಮ್ ಯಾವುದಿದೆ ಹಾಗಾದರೆ, ಸೊ ಸರ್ಚ್ ಮಾಡಬೇಕು ಯಾವುದಿದೆ. ಎಸ್, ದಿಸ್ ಒನ್ 41 is the constant term. minus 23 also constant. minus 23 and 41 are like terms. Next one minus 5p square. p square ಇರೋಂಥ ಟರ್ಮ್ಸ್ ಯಾವುದಿದೆ, p square. ಸೊ ಸರ್ಚ್ ಮಾಡಬೇಕು. ಪಿ ಸ್ಕ್ವೇರ್ ಇರೋದು ಯಾವುದಿದೆ, 701 ಇಲ್ಲಿದೆ. ದಿಸ್ ಒನ್ 701 p square minus 5p square and 701 p square. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಮೈನಸ್ ಆದರೂ ಇರಲಿ ಇಲ್ಲ ಪ್ಲಸ್ ಆದರೂ ಇರಲಿ. ಆ್ಯಂಡ್ ಕಾನ್ಸ್ಟೆಂಟ್ ಟರ್ಮು 5 ಇದೆ, ಇಲ್ಲಿ 701 ಇದೆ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಳೋ ಆಗಿಲ್ಲ. ಓನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ಆಲ್ಜಿಬ್ರಿಕ್ ಫ್ಯಾಕ್ಟರ್ p square. ದಿಸ್ ಒನ್ is p square. These are the like terms. These two terms having same algebraic factor, they are called like terms. Next one, p square q. p to the power of 2 ಇದೆ, q to the power of ಏನಿಲ್ಲ ಅಂದರೆ 1 ಇದೆ. ಹಾಗಾಗಿ 13 p square ಇಲ್ಲಿದೆ. 13 p square qಗೆ ಲೈಕ್ ಟರ್ಮು QP square. p square ಈಚೆ ಇರೋದನ್ನ ಈಚೆ ಹಾಕಿದ್ದಾರೆ ಅಷ್ಟೇ, ನೀವು ಕನ್ಫ್ಯೂಸ್ ಆಗೋ ಆಗಿಲ್ಲ. ಇಲ್ಲಿರೋಂಥ ಫ್ಯಾಕ್ಟರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಪಿ ಸ್ಕ್ವೇರ್ ಇದೆ, ಇಲ್ಲಿ ಪಿ ಸ್ಕ್ವೇರ್ ಇದೆ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ. ಸೊ ಹಾಗಾಗಿ ನಾನು 13 p square q and QP square, these are like terms. Dear student, I hope you understood all the problems in this class very well. Thank you.